Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ತಮ್ಮಲೇ ನೋಡಿ ಗೊತ್ತಾಗಿರುತ್ತಲ್ವಾ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಎಸ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಕುಕ್ಕಿಂಗ್ ರೆಸಿಪಿನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತಿನ ರೆಸಿಪಿ ಅಂತೂ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು, ಬಿಕಾಸ್ ನನಗೆ ನಾನ್ ವೆಜ್ಜಲ್ಲಿ ಆಬ್ವಿಯಸ್ಲಿ ಚಿಕನಲ್ಲಿ ಇವತ್ತು ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಿರೋದು ನಿಮ್ಮ ಹತ್ರ. ನನಗಂತೂ ಚಿಕನಲ್ಲಿ ಎಲ್ಲ ರೆಸಿಪಿನೂ ಇಷ್ಟ ಆಗುತ್ತೆ, ಅದು ನಮ್ಮಮ್ಮ ಮಾಡೋದಂತೂ ವಾವ್. ಸೊ ಅಲ್ಟಿಮೇಟಾಗಿ ಸೂಪರಾಗಿ ಮಾಡ್ತಾರೆ. ಸೊ ಇವತ್ತು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೇನೆ ಕೇಳೋಣ. ಮಾತ್ರ ಏನು ಮಾಡೋದು ಸಕ್ಕದಾಗಿ ಮಾಡ್ತಾರೆ, ಸೂಪರಾಗಿರುತ್ತೆ. ಆ್ಯಂಡ್ ಇದನ್ನು 100% ಐ ಆಮ್ ಶೋರ್ ದಟ್ ನಿಮಗೆಲ್ಲನೂ ಇಷ್ಟ ಆಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದ್ರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದ್ರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಸೊ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಯ್ ಮಮ್ಮಿ. ಹಾಯ್. ಏನು ಸ್ಪೆಷಲ್ ಇವತ್ತು? ಸ್ಪೆಷಲ್ ಚಿಕನ್ ಗ್ರೇವಿ. ಸ್ಪೈಸಿ ಚಿಕನ್ ಗ್ರೇವಿನಾ? ಸ್ಪೆಷಲ್ ಒಂದು ಸ್ಪೈಸಿ ಚಿಕನ್ ಗ್ರೇವಿ. ಓಕೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ. ದಿಢೀರ್ ಅಂತ ಮಾಡ್ಕೊಬೋದು ಇದು. ಓಕೆ. ಏನೆಲ್ಲ ರೆಡಿ ಬಂದಿರ್ತೀವಿ, ಚಿಕನ್ ತಿನ್ನಬೇಕು. ಸೊ ಎಲ್ಲ ಮಸಾಲೆ ಎಲ್ಲ ಹುರಿದು ಕಡ್ದು ಎಲ್ಲ ಮಾಡೋಕ್ಕಿಂತ ಚಿಕನ್ ತಂದ ಹಾಗೆ ಹಾಕಿದ ಮಾಡ್ಕೊಂಡ. ಈಸಿ ಮೆಥಡ್ ತೋರಿಸ್ತೀನಿ. ಈಸಿ ಮೆಥಡ್. ಓಕೆ. ಫಸ್ಟು ಒಂದು 4-5 ಟೀ ಸ್ಪೂನ್ ಎಣ್ಣೆ ಹಾಕಿ ಚಿಕನ್ನ ಒಗ್ಗರಣೆ ಹಾಕ್ಕೊಂಬಿಡೋಣ. ಓಕೆ. ಇವಾಗ ನೆಕ್ಸ್ಟು ಸೊ ಈರುಳ್ಳಿ ಬೇಗ ಒಂದು 5-10 ಮಿನಿಟ್ಸಲ್ಲಿ ಆಗಬೇಕು. ಹೊಟ್ಟೆ ತುಂಬ ಹಸಿತಾ ಇದೆ, ಕೆಲಸದಿಂದ ಬಂದು ಪೇಷನ್ಸ್ ಇಲ್ಲ, ಚಿಕನ್ ತಿನ್ನಬೇಕು. ಸೊ ಒಂದು ಕಡೆ ಕುಕ್ಕರಲ್ಲಿ ರೈಸು ಇಲ್ಲ ಮುದ್ದೆ, ಇದು ಚಿಕನ್ ಆಗೋಷ್ಟಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಂಬಿಟ್ಟು ಹಾಕ್ಬಿಟ್ರೆ ಒಂದು ಅರ್ಧ ಕೈ ಕಾಲು ಮುಖ ತೊಳ್ಕೊಂಡು ಬರೋಷ್ಟಕ್ಕೆ ಎಲ್ಲ ರೆಡಿ. ಬಿಸಿ ತಿನ್ಬಿಡ್ಬೋದು. ಸೊ ಇವಾಗ ಅದು ಗೋಲ್ಡನ್ ಬ್ರೌನ್ ಬರಬೇಕಲ್ಲ ಈರುಳ್ಳಿ? ಹೌದು. ಇವಾಗ ನೆಕ್ಸ್ಟ್ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಓಕೆ. ಸೊ ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಓಕೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ 1/4 ಸ್ಪೂನ್ ಅಷ್ಟು. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು. ಇವಾಗಲೇ ಉಪ್ಪನ್ನು ಹಾಕ್ತೀರಾ? ಹೌದು, ಉಪ್ಪನ್ನು ಹಾಕಿ ಮಸಾಲ ರೆಡಿ ಆಗೋಷ್ಟಕ್ಕೆ ಅದು ಬಂದು ಹೋಗುತ್ತೆ. ಓಕೆ. ರುಚಿಗೆ ಸ್ವಲ್ಪ ಉಪ್ಪು. ಇವತ್ತೇನು ಗೊತ್ತಾ ಗೈಸ್, ನಮ್ಮಮ್ಮ ಬೈಕೆ ಚಿಕನ್ನು ಮುದ್ದೆ ತಿನ್ನಬೇಕು ಅಂತ. ಸೊ ಅದಕ್ಕೆ ಚಿಕನ್ ಮಾಡ್ತಿರೋದು. ಆದರೂ ಸ್ಪೆಷಲಾಗಿ ಮಮ್ಮಿ ಆಬ್ವಿಯಸ್ಲಿ ಚೆನ್ನಾಗಿ ಮಾಡ್ತಾರೆ ಅಡುಗೆ, ನಾನು ಯಾವಾಗಲೂ ವಿಡಿಯೋಲಿ ಹೇಳ್ದಂಗೆ. ಸೊ ಇವತ್ತು ಸ್ಪೈಸಿ ಚಿಕನ್ ಸಾಂಬಾರು, ಇದು ಒಂಥರ ಸ್ಪೆಷಲ್. ಓಕೆ. ಇದು ಬೇಯ್ದಕ್ಕೆ ಬಿಡ್ಬೇಕಲ್ವಾ? ಹೌದು. ನೀರೇನು ಹಾಕಲ್ವಾ ಬೇಯ್ದಕ್ಕೆ? ಸ್ವಲ್ಪ ಒಂದು ಅದರಲ್ಲಿರೋ ನೀರೆಲ್ಲ ಬಿಟ್ಟರೆ ಆಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಓಕೆ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀರಾ? ಓಕೆ. ತಟ್ಟೆ ಕ್ಲೋಸ್ ಮಾಡ್ತಿದ್ದೀರಾ ಬೇಯ್ಲಿ ಸ್ವಲ್ಪ ಹೊತ್ತು ಅಂತ. ಓಕೆ. ಅಷ್ಟರಲ್ಲಿ ನೀವೇನಾದರೂ ಮಸಾಲೆ ಏನಾದರೂ ರೆಡಿ ಮಾಡ್ಕೊಳ್ಳೋಣ. ಓಕೆ. ಏನು ಜಾಸ್ತಿ ಏನಿಲ್ಲ. ಏನೆಲ್ಲ ಇಂಗ್ರೀಡಿಯೆಂಟ್ಸು? ಕಾಯಿ, ಕೊಬ್ಬರಿ ಸ್ವಲ್ಪ ಗ್ರೇವಿ ಮಾಡ್ತಾಯಿದ್ದೀನಿ ನಾನು ಅಷ್ಟೇ. ಓಕೆ. ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಲವಂಗ, ಚಕ್ಕೆ, ಮೆಣಸು. ಸೊ ಮೇನ್ ಮೆಣಸು. ಓಕೆ. ಏಲಕ್ಕಿ, ಸ್ವಲ್ಪ ಸೋಂಪು ಕಾಳು, ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಇಷ್ಟೇ. ಓಕೆ. ಸೊ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಾನೆಲ್ಲ ಹಸಿದು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಬೇಗ ಆಗಬೇಕು ಅಂತ ಹೇಳಿದ್ದೀನಲ್ವಾ, ಅದಕ್ಕೋಸ್ಕರ. ಮತ್ತು ಎಲ್ಲ ಚಿಕನ್ಗೆಲ್ಲ ಹುರಿದು ಹಾಕ್ತಾರೆ. ಸೊ ನಾನು ಹಾಗೆ ದಿಢೀರ್ ಅಂತ ಬಂದು ಮಾಡಿ ಹಾಗೆ ತಿನ್ಬಿಡೋದು. ಸೊ ಹಂಗೆ ಬೆಂದಿದೆಯಾ ಮಮ್ಮಿ? ಬೇಯ್ತಾ ಇದೆ. ಇನ್ನು ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ. ಮಸಾಲ ರುಬ್ಬಷ್ಟಕ್ಕೆ ಇದು ಬೇಯುತ್ತೆ. ನನಗೆ ಸೂಪು ಬೇಕು. ಹೌದು, ಅದಕ್ಕೆ ನೀವು ಕೊಡ್ತೀನಿ. ಓಕೆ. ಸೊ ಇದನ್ನು ಸಕ್ಕದಾಗಿರುತ್ತೆ. ಇದಕ್ಕೆ ಅನ್ನ ಹಾಕೊಂಡು ತಿಂದ್ರೂ ಇನ್ನೂ ಸೂಪರಾಗಿರುತ್ತೆ. ಹೌದು, ಅದು ಟೇಸ್ಟ್ ಗೊತ್ತಿಲ್ದಿರೋರಿಗೆ ಏನು ಹೇಳೋಕ್ಕಾಗಲ್ಲ, ಗೊತ್ತಿರೋರು ಅದು ತಿನ್ನಬೇಕು. ಹೌದು. ಸೊ ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ. ಓಕೆ. ನೆಕ್ಸ್ಟ್ ಸ್ವಲ್ಪ ಅಚ್ಚ ಖಾರದ ಪುಡಿ. ಸೊ ನಮ್ಮ ಖಾರ ಇದು ಮೆಣಸೆಲ್ಲ ಹಾಕಿದ್ದೀನಲ್ಲ, ಸ್ವಲ್ಪ ಖಾರ ಎಷ್ಟು ಬೇಕೋ ಅಷ್ಟು ಖಾರ, 1 ಸ್ಪೂನ್ ಖಾರ ಹಾಕಿದ್ದೀನಿ.
ಓಕೆ, ನೆಕ್ಸ್ಟು ಧನಿಯಾ ಪುಡಿ ಅರ್ಶಿನ ಆಲ್ರೆಡಿ ಅಲ್ಲ ಹಾಕಿದ್ದೆ. ಹಾಕಿದ್ದೀರಾ? ಓಕೆ, 1-2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಇಷ್ಟೇ. ಸೊ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋದಾ? ಮಿಕ್ಸಿ ಮಾಡಿಕೊಂಡು ಅಷ್ಟೇ. ಸೊ ಈಗ ಮಸಾಲ ರೆಡಿ ಇದೆ. ಸೊ ಇದಕ್ಕೆ ಹಾಕೊಳ್ಳೋಣ. ಓಕೆ ಮಮ್ಮಿ, ಇವಾಗಿನ ಎಷ್ಟು ನಿಮಿಷ ಇದೆ? ಸೊ ಈಗ ಇನ್ನೊಂದು 10 ನಿಮಿಷ 10 ಮಿನಿಟ್ಸ್ ಬೈದ್ರೆ ಆಲ್ಮೋಸ್ಟ್ ಅರ್ಧ ಬರ್ಧ ಬೆಂದಿದೆ. ಓಕೆ. ಸ್ವಲ್ಪ ಸಾಂಬಾರೆಲ್ಲ ಜೊತೆಲಿ ಸೇರಿ ಕುದಿದ್ರೆ ಮುಗೀತು. ಉಪ್ಪು ಹಾಕಲ್ವಾ? ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕೋಣ. ನೋಡ್ಕೊಂಡು ಹಾಕೋಣ. ಹೌದು. ಓಕೆ, ಸೊ ಇಲ್ಲಿ ಸೇರುವ ಬೇರೆ ರೆಡಿ ಇದೆ. ರೆಡಿ ಇದೆ ನಮ್ಮ ಮಮ್ಮಿಗೆ. ಸೊ ಇವಾಗ ಇದು ಹೌದು, ಇವಾಗ ಒಂದು 5 ಮಿನಿಟ್ಸಾ? 5 ಮಿನಿಟ್ಸ್ ಅಷ್ಟೇ. ಸೊ ಮೊಟ್ಟೆ ಬೇಯ್ತಾ ಇದೆ. ಮೊಟ್ಟೆನ ರೆಡಿ. ಸೊ 5 ಮಿನಿಟ್ಸ್ 5 ಮಿನಿಟ್ಸ್ ಮುಗೀತದೆ. ಮಮ್ಮಿ ರೆಡಿನಾ? ಎಸ್, ರೆಡಿ. ನೋಡೋಣ. ವಾವ್, ಇದೆಲ್ಲ ಎಣ್ಣೆ ಬಿಟ್ಕೊಂಡಿದ್ದಲ್ಲ, ಸೂಪರ್ ಸೊ ಆಗಿದೆ ಹಂಗೆ ಸ್ಮೆಲ್ಲು. ಆಗಿದೆ ಅಂತ ಅರ್ಥ. ಸೊ ನಮ್ಗೆ ಇನ್ನೂ ಸ್ವಲ್ಪ ನೀರು ಥರ ಬೇಕು ಅಂದರೆ ಒಂಚೂರು ನೀರು ಹಾಕ್ಕೊಬೋದು. ಇನ್ನೂ ಗಟ್ಟಿಗೆ ಬೇಕಂದ್ರೂ ಗಟ್ಟಿಗೂ ಮಾಡ್ಕೊಬೋದು. ನಮ್ಮ ಮುದ್ದೆಗೆ ಅನ್ನಕ್ಕೆ ಸರಿಯಾಗಿದೆ ಅಲ್ವಾ? ಸೊ ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ಸೊ ಇದ್ರ ಜೊತೆ ಕಾಂಬಿನೇಷನ್ ಮುದ್ದೆನೂ ಮುದ್ದೆ, ಚೆನ್ನಾಗಿದೆ. ಚಪಾತಿ, ಪೂರಿ, ರೈಸು ಏನು ಬೇಕೋ ತಿನ್ಬೋದು. ಸೊ ಇದೆಲ್ಲ ಚೆನ್ನಾಗಿರತ್ತಲ್ವಾ? ಎಸ್. ಓಕೆ, ಸೊ ರೆಡಿ ಟು ಈಟ್. ಮುದ್ದೆಗೆ ರೆಡಿ ಮಾಡೋಣ. ಮುದ್ದೆಗೆ ರೆಡಿ ಮಾಡೋಣ. ಸೊ ಸಾಂಬಾರ್ ರೆಡಿ ಇದೆ ಅಲ್ಲ? ಸಾಂಬಾರು ರೆಡಿ ಇದೆ, ರೈಸ್ ರೆಡಿ ಇದೆ. ವೆಲ್ಕಮ್ ಬ್ಯಾಕ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ಸಕ್ಕದಾಗಿತ್ತು ಅಂತ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ಲೈಕ್ ಊಟ ಮಾಡಬೇಕು ಅಂತ ಅನಿಸಿದೆ. ಸೊ ನಾನಂತೂ ಇವಾಗ ಹೋಗಿ ಭರ್ಜರಿ ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ. ಸೊ ಆಬ್ವಿಯಸ್ಲಿ ಮಮ್ಮಿ ಮಾಡೋದೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ 100% ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಕೂಡ ಮಾಡ್ಕೊಂಡು ಟ್ರೈ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಸೊ ನಾನ್ ವೆಜ್ ಲವರ್ಸ್ ಯಾರೆಲ್ಲ ಇದ್ದೀರಾ, ಸೊ ಚಿಕನ್ ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ, 100% ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ನಾನ್ ವೆಜ್ಜಲ್ಲಿ ಸೊ ನಾವು ಖಾರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಸಪ್ಪೆ ಆಗಿದ್ರೆಲ್ಲ ಚೆನ್ನಾಗಿರೋದಿಲ್ಲ. ನಾನ್ ವೆಜ್ಜಲ್ಲಿ ನೀವು ಏನೇ ರೆಸಿಪಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಹಳೆ ರೆಸಿಪಿ ಮಾಡಬೇಕು ಅಂತಲೂ ಏನಿಲ್ಲ. ಸೊ ಹೊಸದಾಗಿ ಏನಾದರೂ ನೀವು ಟ್ರೈ ಮಾಡ್ತಿದ್ದೀರಾ ಅಂದರೂ ಸರಿ, ಸೊ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ಆಗುತ್ತೆ ಅಡುಗೆ. ಸೊ ಆಫೀಸಿಂದ ಬರಬೇಕಾದ್ರೆ ನಾವು ಇಲ್ಲ ಆಫೀಸಿಂದ ಬರಬೇಕಾದ್ರೆ ಆಗಲಿ, ಇಲ್ಲ ಎಲ್ಲೋ ಆಚೆ ಕಡೆ ಸುತ್ತಾಡ್ಕೊಂಡು ಬರಬೇಕಾದ್ರೆ ಆಗಲಿ, ಚಿಕನ್ ತೊಗೊಂಬಂದು, ಚಿಕನ್ ಅಂತನೆಲ್ಲ, ಸೊ ಫಿಶ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಒಂದೆರಡು ವಿಸಿಲ್ ಆಗಿದ ತಕ್ಷಣ ಆಗೋಗುತ್ತೆ. ಒಂದು ಕುಕ್ಕರಲ್ಲಿ ಅನ್ನ, ಒಂದು ಕುಕ್ಕರಲ್ಲಿ ಸಾರು ಆಗಿದ ತಕ್ಷಣ ಆಗೋಗುತ್ತೆ. ಸೊ ವೆಜ್ಜಿಗಿಂತ ನಾನ್ ವೆಜ್ ತುಂಬ ಬೇಗ ಬೇಗ ಫಿನಿಷ್ ಮಾಡ್ಬೋದು, ಸೊ ಬೇಗ ಅಡುಗೆನ ಮಾಡ್ಬೋದು ಅನ್ನೋದು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ಯಾರೆಲ್ಲ ಟ್ರೈ ಮಾಡಿವೋ ನಿಮ್ಮ ಮನೇಲಿ, ಸೊ ಟ್ರೈ ಮಾಡಿ ನೋಡಿ, 100% ನಿಮಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಹೇಗೆ ಬಂದಿದೆ, ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಹಾಗೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. Bye-bye.